ಪೂಜೆ ಎತ್ತಗೊಂಡೋದ್ಲು ಇನ್ನೂ ಬರ್ನೇ ಇಲ್ವಲ್ಲ. ಅವಳಿಗಾಗಿ ಕಾದಿ ಕಾದಿ ಸಾಕಾಯ್ತು. ಇಷ್ಟು ಹೊತ್ತಾಯ್ತಲ್ಲ. ನಾನು ಜಲ್ದಿ ಬರಬೇಕು ಮಾಡಬೇಕು ಅನ್ನೋ ಜ್ಞಾನವಿಲ್ವ ಜೇನ್ಗೆ. ನನಗೆ ಬರೀ ಎದುರಿಗೆ ಆಯ್ತಾ ಕೂತದೆ. ಆಮೇಲೆ ರೋಗಿ ವಾಪರ್ ಕೈ ತೆಗೆದಾಗ್ಬಿಟ್ಟು ಅಲ್ಲೇ ಉಳ್ಗಿಟ್ಕೊಬಿಟ್ಲು. ಫೋನ್ ನೋಡ್ರೆ ಫೋನ್ ತೆಗಿತಾ ಇಲ್ಲ. ಏನು ಮಾಡೋದು ಈಗ? ನನಗೂ ಒತ್ತಾರಿಂದ ಕಾಯ್ದು ಕಾಯ್ದು ಸಾಕಾಗೋಗದೆ ತಗಿ. ಇನ್ನೂ ಎಷ್ಟೊತ್ತು ಕಾಯಿದೆ ನಾನು. ಬಂದೋಳ ಬರೋಕ್ಕಿಲ್ವ ಪೂಜಾ? ಅಷ್ಟು ಬಗ್ಗೆ ಕೇಳಿನಿ. ಇವತ್ತಂತೂ ಮಿಸ್ ಮಾಡೋಕೆ ಹೋಗ್ಬೇಡ ಜಲ್ದಿ ಬಾ ಅಂತ. ಇನ್ನೂ ಬರ್ನೇ ಇಲ್ಲ. ಹೋಸಲ ಹಂಗೆ ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಹೋಗ್ಬಿಡ್ತು ಅಂದ್ಬಿಟ್ಟು ಏನು ಬರ್ನೂ ಇಲ್ಲ ಏನೂ ಇಲ್ಲ. ಇವತ್ತು ಹಂಗೆ ಮಾಡ್ಬಿಟ್ಟಳು ಕಣ್ಣದ. ಅಷ್ಟು ಬಗ್ಗೆ ಕೇಳೀನಿ. ಗ್ಯಾರಂಟಿ ಬರ್ತೀನಿ ಅಂತ ಹೋಸಲು ಒಂದು ಇಸಲು ಹಂಗೆ ಹೇಳೋಳೆ. ಏನು ಮಾಡೋದು ಈಗ? ಒಂದು ಗೊತ್ತಾಯ್ತಿಲ್ವಲ್ಲ ನನಗೆ. ಎತ್ತಾಗಂತ ಹೊಡೆದಾಡಂಗಿತ್ತು. ನಮ್ಮ ಹೂವನ್ನ ಒಪ್ಪಿಸೋಕ್ಕಾಗ್ಬಿಟ್ಟಿದ್ರೆ ಹೆಂಗೋ ಒಪ್ಪಿಸ್ಬಿಟ್ಟು ಮದುವೆ ಆಗ್ಬೋದಾಗಿತ್ತು. ನಮ್ಮ ಹೂವನೂ ಒಪ್ಪಕ್ಕಿಲ್ಲ ಅವಳು. ಕೈ ಕೈ ಅಂತಾಳೆ ಹೂವು. ಇನ್ನು ಕೇಳೋಕೆ ಹೋದ್ರೆ ನೀನು ಮದುವೆಯ ನಾಳಿಕ ಮಾಡಿ ಮುಗಿಸ್ಬಿಡ್ತಾಳೆ ಅಷ್ಟೇ. ಯಾವ್ದಾರು ಹೇಳ್ಕೊಟ್ಟೆ. ರಾಕಿ ಪೂಜಾ ಬಂದ ಸದ್ಯಕ್ಕಲ್ಲಿ ಪೂಜಾ. ನಾನಿಲ್ವೋ ಬರ್ಗಿರಕ್ಕಿಲ್ವೇನೋ ಅಂತ ನಾನು ಅನ್ಕೊಬಿಡ್ತೆ ಗೊತ್ತಾ. ಅಲ್ಲಕನ್ ರಾಕಿ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಬರ್ತೀನಿ ಇನ್ಮೇಲೆ ಬರ್ತೀನಿ ಅಂತ ತಾನೇ. ನಿನ್ಮೇಲೆ ನಂಬಿಕೆ ಅಂತಲ್ಲ. ನಿಮ್ಮ ಅವ್ವಪ್ಪ ಅವರು ಬಂದ್ಗಿನ್ಬಿಟ್ಟು ನಿನ್ನ ಹಂಗೆ ಉಳಿಸ್ಕಿಳಿಸ್ಕೊಬಿಟ್ರು ಏನೋ ಅಂತ. ಸರಿ ಬಾ ಬಾ ಬೇಗ ಜಲ್ದಿ ಬನ್ನಿ. ರಾಕಿ ನಂಗೆ ಹೊಸಿ ಹೆದ್ರಿಕೆ ಐತಲ್ಲ ಕಣ್ ರಾಕಿ. ಮನೇಲಿ ಕೇಳುವಿಲ್ಲ ಬಂದ್ಬಿಟ್ಟೆ. ಅವ್ವ ಆಮೇಲೆ ಅದಕ್ಕೆವರೆಲ್ಲ ಮನೇಲೆ ಮನ್ಗಿದ್ರು. ಯಾರು ಇರ್ತಿದ್ದೀರ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಣ್ಣನಿಗೆ ಕೆಲ್ಸಕ್ಕೆ ಹೋಗಿಲ್ಲ. ಆಮೇಲೆ ಹುಡಿಕ ಬಂದ್ಬಿಡ್ತಾನೆ. ಹೊಸಿ ಹೆದ್ರಿಕೆ ಐತಲ್ಲ ನನಗೆ. ಅವ್ವ ನೆನ್ಸ್ಕೊಂಡ್ರೆ ಹೆದ್ರಿಕೆ ಆಯ್ತದೆ. ಅವ್ವ ಏನಾರು ಸಣ್ಣ ಸುದ್ದಿ ಕಂಡ್ರೆ ಬೊಯ್ಯವಳು ಇಂಥ ಕೆಲಸ ಮಾಡ್ತಾರ ಗೊತ್ತಲ್ಲಿ. ನನಗೆ ಯಾಕೋ ಹೊಸಿ ಹೆದ್ರಿಕೆ ಐತಲ್ಲ ರಾಕಿ. ಏನು ಮಾಡೋದು ಈಗ? ಯಾಕೆ ಎದ್ರುಕೊಂಡಿ ನೀನು? ನಾನಿಲ್ವಾ ನಡಿ ನೀನು. ನನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಮೊದ್ಲಾಗ ಅದು ಹೇಳಿಗ ನಂಬಿಕೆನೋ ಅದೇ. ಅದಕ್ಕೆ ತಾನೇ ನಿನ್ನ ಜೊತೆ ಎಷ್ಟು ದೂರ ಬಂದಿರೋದು. ಅಲ್ಲ ಏನೂ ಆಗಲ್ಲ ತಾನೇ. ಹೋಗಿ ಹುಡುಕ ಬಂದು ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿ. ಹೆಂಗೆ ಏನೂ ಆಯ್ಕಿಲ್ಲ. ನಾನು ಇವನು ಏನಾರು ಆದ್ರೂ ನಾನು ಎದುರಿಸ್ತೀನಿ ನಡಿ. ಸರಿ ಬಾ. ಏನಾರು ಆದ್ರೂ ನೀನೇ ಎದುರಿಸು. ನನಗಂತೂ ಧೈರ್ಯ ಇಲ್ಲ. ನೀನು ಬಿಟ್ಟಿರೋಕ್ಕೂ ಹೋಯ್ಕಿಲ್ಲ, ಮನೇಲಿ ಹೇಳೋಕ್ಕೂ ಹೋಯ್ಕಿಲ್ಲ. ಹಂಗಾಗದೆ ಪರಿಸ್ಥಿತಿ. ಮನೇಲಿ ಅವ್ವ ಕೈ ಅಂತಾಳೆ. ಅವ್ನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಆಮೇಲೆ ಏನಾರು ಈ ವಿಚಾರ ಇಟ್ಬಿಟ್ರೆ ನಾಳೆಗೆ ಈಗಲೇ ಮದುವೆ ರೆಡಿ ಮಾಡಿಬಿಡ್ತಾಳೆ ಅವ್ವ. ಅದಕ್ಕೆ ನಾನು ಹೇಳುವಿಲ್ಲ ಏನೂ ಇಲ್ಲ. ಮೊದಲು ನೀನು ಕರ್ಕೋಗಿ ಮದುವೆ ಮಾಡ್ಕೊಬಿಟ್ಟು ಆಮೇಲೆ ಹೋಗಿ ಮನೆಗೆ ಹೇಳೋದ ಅಂದ್ಬಿಟ್ಟು. ಸರಿ ಕೊಂಡು ನಡೀರಾಕಿ. ಸರಿ. ಎಷ್ಟಲ್ಲಿ ಹೇಳೋದೇ ನಿಂಗೆ ಬೇಜಾರೆಲ್ಲ ಗಿರ್ಬೇಡ ಅಂತ. ಯಾಕೆ ನನ್ನ ಕಡ್ರೆ ಇಷ್ಟ ಇಲ್ವಾ ಹೇಳ್ಬಿಡ್ಬೇಕಾರೆ. ನಿನ್ನ ಕಡ್ರೆ ಇಷ್ಟ ಇಲ್ಲ ಹೋಯ್ತೀನಿ ಅಂತ ಬೇಕಾದ್ರೆ ನಾನೇ ಮನೆಗೆ ಬಿಟ್ಕೊಡ್ತೀನಿ. ಇದೇನು ರಾಕಿ, ನಾನು ನಿನ್ನೆ ನಂಬ್ಕೊ ಬಂದೀನಿ. ಹಿಂಗೆ ಮಾತಾಡ್ತಿದ್ಯಲ್ಲ. ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿನಗೆ? ಹಂಗಲ್ಲ ಕಂಚಯ್ಯ, ನಾನು ಹೇಳಿದ್ದು ನಿನಗೆ ಸಾಕಿರ್ಬೇಡ ಅಂತ. ಸರಿ ನಡಿ, ನಂದೇ ತಪ್ಪಾಯ್ತು ಕತೆ. ಏನು ಪೂಜಾ ಫೋನು ಗುಯ್ಯ ಅಂತ ಕೂತದಲ್ಲ ಅಲ್ಲಿಂದ ಬಾ. ಅವ್ವನೇ ಫೋನ್ ಮಾಡ್ತಾ ಇರ್ತಾಳೆ. ಏನು ಮಾಡೋದು? ಸ್ವಿಚ್ ಆಫ್ ಮಾಡ್ಬಿಡೋಣ. ಆಮೇಲೆ ಅವ್ವ ಹುಡುಗರಿಗೆ ಬಂದಿರ್ಬಿಟ್ಟಳು. ಮಾತಾಡಿದ್ರೆ ಬೈದ್ಬಿಡ್ತಾಳೆ ಎದ್ರಕ್ಕೆ. ಸರಿ ರೀ, ಎಲ್ಲಿಗೆ ಹೋಗೋದು ನಾವು? ದೇವಸ್ಥಾನಕ್ಕೆ ಹೋಗೋದ ಬಾ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಾಲಿ ಕಟ್ಕೊ ಹೋಗೋದ. ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗ ಏನೇನೋ ಮಾಡಬೇಕು. ಆಮೇಲೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗದ. ಈಗ ದೇವಸ್ಥಾನದ ತಾಲಿ ಕಟ್ಕೊ ಹೋಗೋದ. ಅಲ್ಲ ಯಾವ ದೇವಸ್ಥಾನಕ್ಕೆ ಹೋಗೋದ ಈಗ? ತಿರುಗಲ್ಲಿ ಯಾವ ದೇವಸ್ಥಾನ ಸಿಗ್ತದೆ ಅಲ್ಲಿಗೆ ಹೋಗಿ ತಾಲಿ ಕಟ್ಕೊಂಡು ಹೋಗೋದ ನಡಿ. ಅದು ಯಾಕಂಗೆ ಎದುರ್ಕೊತಿದ್ದೀನಿ ನೀನು? ನಾನಿಲ್ವಾ ನೀನು ತಲೆನೇ ಕೆಡ್ಸ್ಕೊಬೇಡ. ನೀನು ಮಾರಣಿ ಹೆಂಗೆ ನೋಡ್ಕೊತೀನಿ. ನೀನು ಯಾಕಂಗೆ ಎದುರ್ಕೊಂಡು ಸಾಯ್ತಾಯಿದ್ದೀನಿ ನೀನು? ನಾನಿಲ್ವಾ ಬಾ ಸುಮ್ಮನೆ. ನನ್ನ ನಂಬಿಕೆ ಸ್ವಲ್ಪ ನಿನ್ನ ಮಾರಣಿ ಹೆಂಗೆ ನೋಡ್ಕೊತೀನಿ ಕತೆ. ರಾಕಿ ಅಕಸ್ಮಾತ್ ಅವ್ವ ಹುಡಿಕ ಬಂದ್ಬಿಟ್ರೆ ಏನು ಕತೆ? ಏನು ಮಾಡೋದು? ಯಾಕಂದ್ರೆ ನೀನು ಹೇಳಿದೀಯ ನಮ್ಮೂರ ಅಡ್ರೆಸ್ಸಾ? ಇಲ್ಲ ನಾನು ಹೇಳಿಲ್ಲ. ಮತ್ತು ಹೇಳ್ದೆ ಹೆಂಗೆ ಗೊತ್ತಾಗೋದು? ಹತ್ರ ಕರೀತಿತ್ತು ನಮ್ಮೂರು ನಿಮ್ಮೂರುವೆ. ಮದ್ದೂರು ಆಯ್ತು ಬಾವೊಂದು ಗಂಟೆ ಹೋಗ್ಬೋದು ಅಂತಿದ್ರಲ್ಲಿ ಏನು ಗೊತ್ತಾಗೋದು ಅಂತ ಗೊತ್ತಾಗ್ತದೆ. ಏನು ಹೇಳಿ ತಲೆ ಕೆಡ್ಸ್ಕೊಬೇಡ, ಎದುರ್ಕೋಬೇಡ. ಅದು ಕೇಳಾಕಿಲ್ಲ ನೀನು. ಸರಿ ಕತೆ ನಡಿ, ಸರಿ ಕತೆ. ನವೀನ ಹೊಸಿ ಹೆದ್ರಿಕೆ ಆಯ್ತಳಕ್ಕ ನವೀನ ನನಗೆ. ಅಪ್ಪ ನಿಂದ ಅಪ್ಪ ಯಾಕನಪ್ಪ ಏನಾರು ಮಾಡಿ ನನ್ನ ಮಗಳು ಹುಡಿಕೊಡು. ನನಗೆ ಭಾರಿ ಹೆದ್ರಿಕೆ ಆಯ್ತಾ ಕೂತದೆ. ಫೋನ್ ಮಾಡ್ರೆ ಫೋನು ತೆಗಿತಾ ಇಲ್ಲ. ಈ ಕಾಲ ಬೇರೆ ಸರಿ ಇಲ್ಲ, ಅದು ಇದು ಅಂತವ. ಏನು ಮಾಡೋದು? ಎಲ್ಲಿ ಹುಡ್ಕೋದು ನವೀನ? ಚಿಕ್ಕವ ಸುಮ್ಮನಿರು. ಫೋನ್ ಮಾಡ್ತೇವೆ ಎದುರ್ಕೋಬೇಡಕತ್ತಿ. ಏನು ಆಯ್ತಿಲ್ಲ. ಫೋನ್ ಮಾಡ್ತೇವೆ ನೀರು. ಫೋನ್ ತೆಗಿತಾ ಇಲ್ಲ. ಎಲ್ಲಿಗೆ ಹೊಂಟೋದ್ಲು? ನವೀನ ನೋಡು, ಇನ್ನೊಂದು 2-3 ಸಲ ಫೋನ್ ಮಾಡು. ಓ ಏನು ನವೀನ, ಏನು ಹುಡ್ಕಾಡ್ತಾ ಇದ್ದೀರಾ? ಹುಡುಕಿ ಎಲ್ಲಿ ಸಿಕ್ಕಳಪ್ಪ? ಎಲ್ಲಿ ಸಿಕ್ಕಳು? ಅಯ್ಯೋ, ಈ ಕಾಲದವ್ರಿಗೆ ಕೈಗೆ ಫೋನು ಹೆಂಗ್ ಬೇಕಾಗೆ ಸೋಕಿ ಜೀವನ ಕೊಟ್ರೆ ಜ್ಞಾನ ಇದ್ದದ? ನೋಡು ಹೋಗು, ಯಾರ ಜೊತೆಗಾರುವೆ ಹೋಗಿದ್ದಾಳೆ ಹೆಂಗೆ ಅಂತ. ಸುಮ್ಮನೆ ಹೆಂಗೆಲ್ಲ ಮಾತಾಡಬೇಡ ನೀನು ನನ್ನ ಮಗಳ ಬಗ್ಗೆ. ನೀನು ಸರಿಯಾಗಿ ಮಾತಾಡು. ನೀನು ಏನು ಮಾತಾಡ್ತಾ ಇದ್ದಿ? ಏನು ಕಂಡಿದೀಯಾ? ಕಂಡವ್ರಿಲ್ಲ ಕೇಳೋರಿಲ್ಲ. ಮಾತಾಡೋ ಚಂದ ನೋಡು ಮಾತಾಡದ. ನೋಡ್ನವಿನ ನಿಮ್ಮವ್ವ ಮಾತಾಡ್ತಾರೆ ಸರಿಯಾ? ಸುಮ್ಮನಿರು. ಅದು ಯಾಕಂಗೆ ಮಾತಾಡ್ತಿದ್ದೀನಿ ನೀನು? ಈಗಲೇ ಕಾಣ್ತಿಲ್ಲ ಅಂತ ಹುಡ್ಕಾಡ್ತಾ ಇದ್ರೆ ನೀನ್ ಬೇರೆ ಬರ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಕ್ ಕೂತಿದ್ಯಲ್ಲ. ಅಯ್ಯೋ, ಇರೋದು ಹೇಳಿದ್ರೆ ಎದ್ ಗೊತ್ತಿದ್ರಂತೆ. ಹಂಗೆ ಆಯ್ತು ಕಣ್ಕನಪ್ಪ ಕತೆ. ಇರೋದೇ ಹೇಳಿದ್ದು ಬೇಕಾರೆ ಹೋಗಿ ನೋಡ್ಕೊ ಹೋಗು. ಅಲ್ಲ ಕಾಣಿಲ್ಲ ಇಷ್ಟೊತ್ತು ಕಂಟವ ಅಂತ ಅಂದ್ರೆ ಇನ್ನೇನು ಅರ್ಥ? ಬಟ್ಟೆ ಬರಿ ಎಲ್ಲ ಬ್ಯಾಗಿಲ್ಲ. ಬಟ್ಟೆ ಎಲ್ಲ ಓದ್ರದೆ.
ಮನೇಲಿ ನೋಡ್ರಿ ಇಲ್ಲ. ಏನರ್ಥವಪ್ಪ? ಏನರ್ಥ ಹೇಳು. ಇಲ್ಲಾಂದ್ರೆ ಫೋನ್ ಮಾಡಿ ಹೇಳ್ಬೇಕು. ಇಲ್ವಾ ಅಲ್ಲಿಗೆ ಹೋಗ್ತೀನಿ ಕಣವ, ಇಲ್ಲಿಗೆ ಹೋಗ್ತೀನಿ, ಹೋಗೋತೀನಿ ಹೇಳಿದ್ರೆ ಇಲ್ಲ, ಈಗಲಾರು ಫೋನ್ ಮಾಡ್ಬಿಟ್ಟು ಹೇಳ್ಬೇಕು. ಅದು ಬಿಟ್ಬಿಟ್ಟು ಫೋನ್ ರಿಂಗ್ ಆಯ್ತದೆ ತೆಗಿಯಕ್ಕಿಲ್ಲ ಅಂದ್ರೆ ಏನರ್ಥ? ಮನೇಲಿ ಬಟ್ಟೆ ಬ್ಯಾಗ್ ಕಾಣ್ತಾ ಇಲ್ಲ, ಉಪ ವಸ್ತು ಪಸ್ತು ಕಾಣ್ತಿಲ್ಲ ಅಂದ್ರೆ ಏನರ್ಥ? ಇದೇ ತಾನೇ ಅರ್ಥ. ನಾನು ಹೇಳಿದ್ರೆ ಸರಿಯಾಗಿ ಕಾಣಕ್ಕಿಲ್ಲ ನಿಮ್ಗೆಲ್ಲವಾ? ಕಾಣಕ್ಕಿಲ್ಲ ಅಲ್ವಾ ಸರಿಯಾಗಿ? ಬಿಡಿ, ಏನಾರು ಮಾಡ್ಕೊಳ್ಳಿ, ಏನಾರು ಮಟ್ಕೊಳ್ಳಿ, ಬೇಕಾಗಿಲ್ಲ ಕಣಕತ್ತೆ. ಇರೋದು ಹೇಳಿದ್ರೆ ಹಿಂಗೆಯೇ. ಬೇಕಾರೆ ಸುಳ್ಳು ಆಗ್ಬಿಡ್ಲಿ ಮಾತು. ನೀವು ಈಗ ಬುಂಡೆ ಬಳಸ್ಕೊಂಡಿರೋದಲ್ಲ, ಜೀವನ ಪೂರ್ತಿ ಬುಂಡೆ ಬಳಸ್ಕೊಬಿಡ್ತೀನಿ ಆಯ್ತಾ? ಸುಳ್ಳಾಗ್ಬಿಟ್ರೆ ಮಾತ್ರವ ಯಾರು ಹೆಂಗೆ ಏನು ಅಂತ ನೋಡಿದ ತಕ್ಷಣವ ವಾತಾವರಣದಲ್ಲಿ ಕಂಡಿಡ್ದು ಬಿಡ್ತೀನಿ ನಾನು. ಓಹೋ, ಸಂಜೆ ಗಂಟ ಫೋನ್ ಕೊಟ್ರೆ ಇನ್ನೇನಾದದು? ವಾಗ್ತಾನ ಹಚ್ಕಟ ಕಲಿಸ್ಬೇಕು, ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಹಿಂಗಾದ್ರೆ ಆದದ? ಅಯ್ಯೋ ನನ್ನ ಮಗಳು ನಂದಿನಿ ಹಂಗೆ ಕಲಿಯೋಕೆ ಅವ್ರ ಕಾಲು ತೊಳೆದು ನೀರು ಕುಡಿದ್ರು ಕಲಿಯೋಕ್ಕಿಲ್ಲ. ಅವ್ರ ಕಾಲು ತೊಳೆದು ನೀರು ಕುಡಿದ್ರು ಕಲಿಯೋಕ್ಕಿಲ್ಲ. ನನ್ನ ಮಗಳು ಅಪ್ರಂಜಿ ಚಿನ್ನ ಬಂಗಾರ. ನನ್ನ ಮಗಳು ನಾನು ಹೇಳ್ದಂಗೆ ಕೇಳಿ ಮನೆ ಮರ್ಯಾದೆ ಉಳಿಸ್ಬಿಟ್ಲು. ಬಂದು ಮನೆಗೆ ಸೇರ್ಕೊಂಡು, ಅಯ್ಯೋ ಮನೆಗೆ ಸೇರ್ಕೊಂಡಿರೋದಂದನೆಯ ಅದು ಯಾವ ಕಟ್ಕೊಂಡು ಓಡಾಗಿರ ಚಂದ ನೋಡು. ಅಲ್ಲ ಕಣತೆ, ಎಲ್ಲ ಗೊತ್ತಿಲ್ಲ ಗುರಿ ಇಲ್ಲ ಹಿಂಗಂತ ಕೂತಿದ್ದೀರಲ್ಲ ನೀವು ನೋಡಿದವ್ರಿಗಿಂತ ಹೆಚ್ಚಾಗಿ. ಅವ್ವ ಸತ್ಯ ಹರಿಚಂದ್ರ ಮೊಮ್ಮಗಳೇ, ಸತ್ಯ ಹರಿಚಂದ್ರ ತುಂಡೆ ಮುಚ್ಚು ಸಾಕು. ಏನೋ ಬಾರಿ ಮರ್ಯಾದಿಸ್ತಿ ಅಲ್ವಾ ನೀನು? ನೀನುವೇ ಒಂದು ಕಾಲದಲ್ಲಿ ಕಟ್ಕೊಂಡು ಓಡ್ ಬಂದಿರವಳಯ್ಯ. ನಿನ್ ಜೊತೆಗಿದ್ರೆ ಇನ್ನೇನು ಕಲ್ತ್ಕೊಂಡರು, ಏನ್ ಕಲ್ತ್ಕೊಂಡರು ಅಂತ? ಸರಿಯಾಗಿ ಮಾತಾಡಿ. ಏನ್ ಮಾತಾಡ್ತಿದ್ದೀನಿ ನೀನು? ಏನ್ ಜಗಳ ಕೆರೆಯಕ್ ಬಂದ? ನೋಡ್ಕೊತೀವಿ ನಡಿ. ಏನೇನು ಮಾತಾಡ್ತೀರ ಚಂದ ನೀನು ಅವಳಿಗೆ? ಸರಿಯಾಗಿ ಮರ್ಯಾದೆ ಕೊಟ್ಟು ಮಾತಾಡು ನೀನು. ಚೆನ್ನಾಗಿರಕ್ಕಿಲ್ಲ ಹಿಂಗೆಲ್ಲ ಮಾತಾಡಿದ್ರೆ. ನಾನು ಹೇಳ್ತಾಳೆ ಅವ್ವ ತಿಳಿದಾನೆ ಹೇಳ್ತಾಳೆ, ಮಾಡ್ದಾನೆ ಹೇಳ್ತಾಳೆ ಅಂದ್ರೆ ಬಾಯಿ ಬಂದಾಗ ಮಾತಾಡ್ತಿದ್ದಿಲ್ಲ ನೀನು. ಏನವನ್ ಕತೆ ಏನು ಅಂತ ರೆಡಿ ನೀನು? ಹಿಂಗೆ ಕಣ್ರಪ್ಪ, ಹಿಂಗೆ ಏನಾರು ಮಾಡ್ಕೊಳ್ಳಿ, ಏನಾರು ಮಟ್ಕೊಳ್ಳಿ, ಆಗಿರೋದಂತೂ ಇದೇ ಕತೆ ಆಗಿರೋದು. ನನಗೆ ಹೇಳ್ತಾ ಇಲ್ವಾ? ನನಗೆ ಸುಳ್ಳು ಹೇಳಕ್ಕೆ ಏನು ಹುಚ್ಚು ಬಂದಿದ್ದದ? ಇದೇ ಆಗಿರೋದು. ಅಯ್ಯಪ್ಪ, ನಾನು ಏನೋ ಅನ್ಕೊಬಿಟ್ಟೆ, ಇದೇ ಆಗಿರೋದು. ಅಲ್ಲ ಕಣತಿದ್ ಯಾಕೆ ಹಿಂಗೆ ಆಡಿರಿ ನೀವು? ಸುಮ್ಮನೆ ಯಾವಾಗ ನೋಡ್ರು ಬರೀ ಮನಸ್ಸು ನೋಯಿಸ್ತಾನೆ ಇರ್ತಿದ್ದೀರಲ್ಲ. ಇಲ್ಲಿ ನೋಡಿದ್ರೆ ಅತ್ತೆಯವರು ಕಾಣಿಸ್ತಿಲ್ಲ ಅಂದ್ರೆ ನೀವೇ ಈ ಥರ ಮಾತಾಡ್ತಿದ್ದೀರಲ್ಲ, ಸರಿ ಕಂಡದ? ನಾನೇನೋ ಸೌರ್ಸ್ಕೊತೀನಿ ಎಲ್ಲ ಹಂಗೆ ಅದಾರ. ಭಾರತಿ ಏನ್ ಮಾತಾಡ್ತಿದ್ದೀನಿ ನೀನು? ಸುಮ್ಮನೆ ಕೆಲ್ಸಕ್ಕೆ ಬರ್ತಾರೆ ವಿಚಾರನ ನವಿನ ನಿಂದ ಅಮ್ಮಾಯ್ಕಂದವಿನ ಯಾಕೋ ನಂಗೆ ಎದುರು ಕೇಕ ಕೂತದೆ. ಫೋನ್ ಮಾಡ್ತಾರೆ. ಇತ್ತೀಚೆಗೆ ಫೋನ್ ಜಾಸ್ತಿ ನೋಡೋಳು, ಭಾರಿ ಫೋನ್ ನೋಡೋಳು. ಬೇಡ ಅಂದ್ರೂ ಅದು ನೋಡ್ತೀನಿ ಇದು ನೋಡ್ತೀನಿ, ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ, ಅವ್ರದ್ದು ಮದುವೆ ಅದು ಇದು ಅನ್ಕೊಂಡು ಅದು ಇದು ಕಾರಣ ಹೇಳ್ಕೊಂಡು ಫೋನ್ ನೋಡೋಳು ಸಂಜೆ ಗಂಟ. ಈಗ ಭಾರಿ ಬದಲಾಗ್ಬಿಟ್ಟಿದ್ಲು. ಯಾರನ್ನೂ ಏನು ನಂಬಕ್ಕಾಗಿಲ್ಲ. ಫೋನ್ ಮಾಡು, ಜಲ್ದಿ ಫೋನ್ ಮಾಡು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ? ತಾಳು ಚಿಕ್ಕ ತಾಳು, ಫೋನ್ ಮಾಡ್ತೀನಿ. ಫೋನ್ಗಿಂತ ಏನಿಲ್ಲ ಅಂದ್ರೆ ಇನ್ನು 2-3 ಸಲ ಮಾಡ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕಾಯ್ತದೆ. ಸರಿ ಕಣ್ಣವಿನ, ಹಾಗೆ ಮಾಡೋಕ್ಕಾಯ್ತದೆ. ಏನು ಮಾಡೋದು ಈಗ? ನಿಮ್ಮ ಅಪ್ಪಂಗೆ ಹೇಳಿದ್ರೆ ಅವನೇನು ಕುಡ್ಕೊಬಂದು ಕುಣಿದಾಡನು? ಚಿಕ್ಕವ ಅದಕ್ಕೆಲ್ಲ ತಲೆ ಏನು ಕೆಡ್ಸ್ಕೊಂಡು ಕೂತ್ಕೊಂಡಿದ್ದೀನಿ ನೀನು. ನಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡೋಕ್ಕಾಯ್ತದೆ. 2 ಸಲ ಫೋನ್ ಮಾಡ್ಬಿಟ್ಟು. ಏನು ಆಗಿರಕ್ಕಿಲ್ಲ ಕತೆ, ಏನು ಎದ್ರುಕೊಳಕ್ಕೆ ಹೋಗ್ಬೇಡ, ಇದೆಲ್ಲ ಒಳ್ಳೇದೈತದೆ. ನಡಿ. ಇದನ್ನೇ ಕಾಯ್ತಾ ಇದ್ದೆ. ಅನ್ಕೊಂಡಿದ್ದೆ ಒಂದ್ ದಿವಸ ಓಡೋಯ್ತಾಳೆ ಇವಳು. ಕಾಲೂರು ನಿಲ್ಲಕ್ಕಿಲ್ಲ, ಕಾಲೂರು ನಿಂತಾಳ. ಮನೆಯಲ್ಲವ ತರ ಅಂತ ನಲಿತಾಳೆ. ನೆಲ್ಕೆ ಪುಟ್ಟಿ ಹಂಗಾಡ್ತಾಳೆ. ನೀವು ಕಂಡಿವನೆಲ್ಲ ಹಿಂಗೆ ಏನು ಅಂತಾಳು ವಾತಾವರಣವ. ಎಲ್ಲ ಕಾಲೂರಕ್ಕಿಲ್ಲ, ನೆಲದ ಮೇಲೆ ಕುಳಿತಾಳೆ, ಗಾಳಿಲೆ ತೇಲಾಡ್ತಾಳೆ. ಇಂಥವರೆಲ್ಲ ಹುಡ್ಕೊಂಡಾರ? ಯಾರನ್ನ ನೋಡಿದ್ಲು ಪುರ್ರನ್ಕ ಹಾರವಳೆ. ಏನೋ ಮಕ್ಕಳು ನನಗೇನು ಆಗ್ಬೇಕು. ನನ್ನ ಮದುವೆ ಹೋಗಿತ್ತ ನನ್ನ ಮಗಳ ಒಳ್ಳೆ ಕೆಲಸ ಮಾಡೋಣ. ಇವಳು ಆಡ್ತಿದ್ ಕೊಬ್ಬಿಗೆ ಸರಿಯಾಗಿ ಮಾಡಿದ್ಲು. ಇಷ್ಟೆಲ್ಲ ಇನ್ನೂ ಮಾಡಬೇಕಾಯ್ತು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.